ವಾಗ್ದಾನಗಳ ಮೇಲೆ ನಿಂತುಕೊಂಡಿರುವವರು. ಪ್ರಕಟಣೆ ಗ್ರಂಥ 15ನೇ ಅಧ್ಯಾಯ 2ನೇ ವಚನ. ಬೆಂಕಿ ಬೆರೆತ ಗಾಜಿನ ಸಮುದ್ರವೋ ಎಂಬಂತೆ ಏನೋ ಒಂದು ನನಗೆ ಕಾಣಿಸಿತು. ಆಗ ಮೃಗದ ವಿಗ್ರಹಕ್ಕೆ ನಮಸ್ಕರಿಸದೆಯೋ, ಅದರ ಹೆಸರಿನ ಅಂಕೆಯನ್ನು ಮುದ್ರೆ ಹಾಕಿಸಿಕೊಳ್ಳದೆಯೋ, ಅದರ ಮೇಲೆ ಜಯ ಹೊಂದಿದವರು ದೇವರ ಸೇವಾರ್ಥವಾದ ವೀಣೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಗಾಜಿನ ಸಮುದ್ರದ ಬಳಿಯಲ್ಲಿ ನಿಂತು ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಈ ದೃಶ್ಯವು ಮೃಗದ ಗುರುತನ್ನು ಹೊಂದಿಕೊಳ್ಳದೆ ದೇವರ ಮುದ್ರೆಯನ್ನು ಹೊಂದಿಕೊಂಡಿರುವವರ ಕಡೆಗೆ ನಮ್ಮ ಗಮನವನ್ನು ಸೆಳೆಯುವಂಥದ್ದಾಗಿದೆ. ಆದರೆ ಸಾಮಾನ್ಯವಾಗಿ ಈ ಹಿಂದೆ ತಿಳಿಸಿರುವ ವಚನ ಮತ್ತು ಇವತ್ತು ತಿಳಿಸುವ ವಚನಗಳು ಒಂದೇ ಸಾರಿ ನಡೆಯುತ್ತದೆ ಎಂಬುದಾಗಿ ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ಯಾಕೆಂದರೆ ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 14ನೇ ವಚನ ಮತ್ತು ಪ್ರಕಟಣೆ ಗ್ರಂಥ 15ನೇ ಅಧ್ಯಾಯ 4ನೇ ವಚನಗಳಲ್ಲಿ ಅಂತ್ಯಕಾಲದ ವಿಚಾರವಾಗಿ ತಿಳಿಸಲ್ಪಟ್ಟಿದ್ದು, 7ನೆಯ ಕೊನೆಯ ಉಪದ್ರವದ ನಂತರ ಇದು ಸಂಭವಿಸುವಂಥದ್ದಾಗಿದ್ದು, ದೇವರ ಮುದ್ರೆಯನ್ನು ಹೊಂದಿಕೊಂಡಿರುವ ದೇವಜನರನ್ನು ಪರಲೋಕಕ್ಕೆ ಒಯ್ಯಲ್ಪಡುವುದನ್ನು ಮತ್ತು ಅವರು ಪರಲೋಕದಲ್ಲಿ ಇರುವಂತಹ ದೃಶ್ಯವನ್ನು ನಾವು ನೋಡುವವರಾಗಿದ್ದೇವೆ. ಆದರೆ ಇದು ಪರಲೋಕದ ದೇವರ ಸಿಂಹಾಸನವಿರುವ ಕೋಣೆಯಾಗಿದ್ದು, ದಾನಿಯೇಲನು ಸಹ ದಗದಗಿಸುವ ಬೆಂಕಿಯೇ ನ್ಯಾಯಸ್ಥಾನದ ಮುಂದೆ ಉರಿಯ ಪ್ರವಾಹವು ಉಕ್ಕಿ ಹರಿದು ಬಂತು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಇದನ್ನೇ ಈ ಹಿಂದೆಯೂ ಸಹ ಸಿಂಹಾಸನದ ಮುಂದೆ ಗಾಜಿನ ಸಮುದ್ರವಿತ್ತು ಎಂಬುದಾಗಿ ನಾವು ಓದಿದ್ದೇವೆ. ಇದು ದೇವರ ಮುದ್ರೆಯನ್ನ ಹೊಂದಿಕೊಳ್ಳುವವರು ಅಂತಿಮವಾಗಿ ಜಯವನ್ನ ಹೊಂದುವವರಾಗಿದ್ದು, ಕ್ರಿಸ್ತನ ಮೂಲಕ ದೇವರ ರಾಜ್ಯದ ನಿತ್ಯ ಜೀವದ ಭರವಸೆಯನ್ನ ನಮಗೆ ನೀಡುವಂತದಾಗಿದೆ. ಅದೇ ರೀತಿಯಲ್ಲಿ ಇವರು ಮೃಗದ ವಿಗ್ರಹಕ್ಕೆ ನಮಸ್ಕರಿಸದೆಯೋ, ಅದರ ಹೆಸರಿನ ಅಂಕೆಯನ್ನ ಮುದ್ರೆ ಹಾಕಿಸಿಕೊಳ್ಳದೆಯೋ, ಅದರ ಮೇಲೆ ಜಯವನ್ನ ಹೊಂದಿದವರಾಗಿದ್ದು, ದುಷ್ಟರಿಗೆ ಬರುವ ಉಪದ್ರವದ ಮಧ್ಯದಲ್ಲಿ ಈ ಜನರು ಜೀವಿಸುವ ದೃಶ್ಯವನ್ನ ನಮಗೆ ತೋರಿಸಲಾಗಿದೆ. ಹಾಗೆಯೇ ಬೆಂಕಿ ಬೆರೆತ ಗಾಜಿನ ಸಮುದ್ರವೋ ಎಂಬ ವಿವರಣೆಯನ್ನು ನಾವು ಆಳವಾಗಿ ನೋಡುವುದಾದರೆ, ಇದರಲ್ಲಿ ನೀರು ಮತ್ತು ಬೆಂಕಿ ಎರಡನ್ನೂ ಸಹ ಸೂಚಿಸಲಾಗಿದ್ದು, ನೀರಿನಲ್ಲಿ ಮುಳುಗುವ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುವವರಾಗಿದ್ದೇವೆ. ಆದರೆ ಯೇಸು ಸ್ವಾಮಿ ಪವಿತ್ರಾತ್ಮನಿಂದಲೂ ಬೆಂಕಿಯಿಂದಲೂ ದೀಕ್ಷಾ ಸ್ನಾನ ಮಾಡಿಸುತ್ತಾನೆ ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 11ನೇ ವಚನ ತಿಳಿಸುವಂತಾಗಿದೆ. ಅಂದರೆ ನೀರು ಮತ್ತು ಬೆಂಕಿ ದೈವ ಜನರನ್ನು ಶುದ್ಧೀಕರಿಸುವ ವಿಭಿನ್ನ ವಿಧಾನವನ್ನು ಸೂಚಿಸುವಂತಾಗಿದ್ದು, 1,44,000 ಜನರು ಸಂಪೂರ್ಣವಾಗಿ ಶುದ್ಧೀಕರಿಸಲ್ಪಟ್ಟವರಾಗಿ ಕ್ರಿಸ್ತನ ಗುಣ ಸ್ವಭಾವವನ್ನು ಸಂಪೂರ್ಣವಾಗಿ ಪ್ರತಿಬಿಂಬಿಸುವವರಾಗಿರುತ್ತಾರೆ. ಆದುದರಿಂದ ನಾವು ಸಹ ನಮ್ಮನ್ನು ನಾವು ಶುದ್ಧಿ ಮಾಡಿಕೊಂಡು ಕ್ರಿಸ್ತನ ಗುಣ ಸ್ವಭಾವಗಳನ್ನು ಪ್ರತಿಬಿಂಬಿಸುವುದರ ಮೂಲಕವಾಗಿ ಬೆಂಕಿ ಬೆರೆತ ಗಾಜಿನ ಸಮುದ್ರದಲ್ಲಿ ನಿಂತುಕೊಳ್ಳುವಂತೆ ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.